ಇನ್ನಷ್ಟು ಪಾರದರ್ಶಕತೆ ತರಬೇಕಾಗ್ಯದ. ಒಂದು 4 ಜನ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ರಾಜಕಾರಣಿಗಳಿಗೆ ಆಗಿರ್ಬೋದು ಶಿಕ್ಷೆ ಆಯ್ತಪ್ಪ ಅಂತಂದ್ರೆ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ KPSC. ಇಷ್ಟೆಲ್ಲ ಸಂಬಳ ಕೊಟ್ಟು ಇದನ್ನೆಲ್ಲ ಮಾಡಿಯೂ ಭ್ರಷ್ಟಾಚಾರ ಯಾಕೆ ಉಳಿಲಿಕ್ಕತ್ತದ? ಇದಕ್ಕೆ ಇವತ್ತು ನಮ್ಮ ಸಿದ್ದರಾಮಯ್ಯರು ಉತ್ತರ ಹೇಳಬೇಕಾಗ್ಯದ, ವಿರೋಧ ಪಕ್ಷದ ನಾಯಕರ ಅಶೋಕ್ ಅವ್ರು ಹೇಳಬೇಕಾಗ್ಯದ, ವಿಜಯೇಂದ್ರ ಅವ್ರು ಮೊದಲು ಹೇಳಬೇಕಾಗ್ಯದ. ಭ್ರಷ್ಟಾಚಾರದ ಬಗ್ಗೆ ಟೀಕೆ ಮಾಡಿ ಹಿಡಿತೀರಿ, ನಿಮಗೆಲ್ಲ ಇಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವ್ರಿಗೆ ಎಲ್ಲರಿಗೂ. ನೀವು ಯಾಕೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ? ನೀವು ಬಂದಾಗ ಅವ್ರು ಬೈದು, ಅವ್ರು ಬಂದಾಗ ನೀವು ಬೈದು, ಬರೀ ಇದಕ್ಕೆ ಸಂಬಂಧಿಸಿದ ಟೀಕೆ ಮಾಡ್ತೀರಿ ನೀವು. ಈ ಭ್ರಷ್ಟಾಚಾರದ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಈ ವೇತನ ಇಷ್ಟು ಹೆಚ್ಚು ಮಾಡ್ಕೊಂಡಿಪ್ಪ ನಾವು ಇದನ್ನು ಒಳ್ಳೇದು ಕೊಡಬೇಕು ಆಡಳಿತ ನಿಮ್ಗೆ ಯಾಕೆ ಅನಿಸೋದಿಲ್ಲ? ಒಬ್ಬ ವ್ಯಕ್ತಿಯ ಪೇಮೆಂಟ್ ಹೆಚ್ಚು ಮಾಡ್ಕೊಂಡು ನಾವು ಎಲ್ಲ ರೀತಿ ಅವ್ರು ಪ್ರಶ್ನೆ ಮಾಡ್ತಿರ್ತೀವಿ, ಏನೋ ಮಾಡ್ತಿರ್ತೀವಿ. ಅಂಥ ಪ್ರಸಂಗದ ಸರ್ಕಾರದಿಂದ ಅನೇಕ ಎಕ್ಸಾಮ್ಗಳು ನಡೀತಿರ್ತವೆ. ಇಲ್ಲಿ ಏನೂ ಇಲ್ಲ. ಈ ರಾಜಕಾರಣಿಗಳಿಗೆ ಆಯ್ಕೆ ಆಗಿ ಬಂದ್ರೆ ಮುಗಿದೋಗ್ಬಿಟ್ಟು ಜನ ಆಯ್ಕೆ ಮಾಡಿರಲ್ಲೋ ಮುಗಿದಪ್ಪ, ಜನ ಮೆಂಬರ್ ಅದ ನನಗಂತೇಳಿ ಬೇಕಾದ ಕಾನೂನು ಬಂದ್ ಮಾಡ್ತಾ ಹೋಗೋದು ನಾವು ಸೆಂಟ್ರದಲ್ಲಿ ನೋಡಿದ್ವಿ. ಈಗಾಗಲೇ ತಮ್ಗೆ ಬೇಕಾದಂಗೆ ದೊಡ್ಡ ಉದಾಹರಣೆ ನಮ್ಮ ಮೋದಿಯವರು ಎಲೆಕ್ಷನ್ ಕಮಿಷನರನ್ನು ನೇಮಿಸ್ಕೊಳ್ಳುವಂಥದ್ದು. ಆ್ಯಕ್ಚುಲಿ ನ್ಯಾಯಾಧೀಶ ಸ್ಪಷ್ಟವಾಗಿ ಹೇಳಿದರು, ಅವ್ರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು, ಮತ್ತೊಬ್ಬರು ನ್ಯಾಯಾಧೀಶರಿರಬೇಕು. ಯಾಕಂದ್ರೆ ನ್ಯಾಯಸಮ್ಮತವಾಗಿ ಎಲೆಕ್ಷನ್ ಆಗಬೇಕಾದ್ರೆ ಅದು ನ್ಯೂಟ್ರಲ್ ಇರಬೇಕು ಅನ್ನೋಂಥ ಮಾತನ್ನು. ಅದರ ಏನಾಯ್ತು ನಂತರ ಅದೊಂದು ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ಹೀಗಾಗಿ ಎಲ್ಲ ಕಡೆ ಭ್ರಷ್ಟಾಚಾರ ಹಬ್ಬ ನಡೀತಾ ಇದೆ. ಈಗ ಅದೇ ರೀತಿ ಇವ್ರ ವೇತನ ದುಪ್ಪಟ್ಟಾಗಲಿಕ್ಕತ್ತದ, ಬಜೆಟ್ ಮೇಲೆ ಹೊರತು ಬರಲಿಕ್ಕತ್ತದ. ಅದನ್ನೆಲ್ಲ ಹಾಕು ಅಂತ ದಂಡ ಜನಸಾಮಾನ್ಯರಿಗೆ ಬೀಳೋ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದಕ್ಕಿಂತ ಬೇಕಿತ್ತ ವೇತನ ಹೆಚ್ಚು ಮಾಡೋದು ಅಂಥೇಳಿ ಇವತ್ತು ಯಾವ ಗೋಧಿ ಮೀಡಿಯಾದವರು ಪ್ರಚಾರ ಮಾಡ್ತಾಯಿಲ್ಲ, ಪ್ರಸಿದ್ಧ ಮಾಡ್ತಾಯಿಲ್ಲ, ಚರ್ಚೆ ಮಾಡ್ತಾಯಿಲ್ಲ. ಎಲ್ಲರೂ ಮೌನ. ಯಾಕೆ? ನೀವು ಉತ್ತರಿಸ್ಬೇಕು, ಮತದಾರ ಎಚ್ಚರಗೊಳ್ಬೇಕು ಅಷ್ಟ ಅಂತ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತಾಡಿದ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಚಿತ್ತಾರ ಸತ್ಯದ ಕೈಗರಡಿ ವಂದನೆಗಳು.